ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಗೈಸ್ ನಾನು ಇವತ್ತು ಗೋರಿಕಾಯಿ ಪಲ್ಯ ಮಾಡೋಣ ಅಂತಿದ್ದೀನಿ. ನನ್ನ ಫೇವ್ರೇಟ್ ಇದು. ಏನಕ್ಕೆ ಅಂದರೆ ಇದು ಸ್ವಲ್ಪ ಬಿಟರ್ ಟೇಸ್ಟ್ ಬರುತ್ತೆ. ನನಗೆ ಈ ಬಿಟರ್ ಗಾರ್ಡ್ ಆಮೇಲೆ ಇದು ಗೋರಿಕಾಯಿ ಎಲ್ಲ ತುಂಬ ಇಷ್ಟ ನನಗೆ. ಗೈಸ್ ನಾನು ಇವಾಗ ಒಂದು ಕಡೆ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೀವಿ ಗೈಸ್. ಕೊಕೊನಟ್ ಆಯಿಲ್ ಬಿಟ್ಟು ಯಾವುದು ಯೂಸ್ ಮಾಡಲ್ಲ, ನನಗೆ ಇಷ್ಟ ಆಗಲ್ಲ. ಕೊಕೊನಟ್ ಆಯಿಲ್ ಇಷ್ಟ. ಇದಕ್ಕೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಹಿಂಗೆ ಹಾಕೋಬೇಕು. ಪೌಡ್ರ್ ಸಿಗುತ್ತೆ, ಅದನ್ನು ಹಾಕೋಬೋದು. ಇದು ಹಾಕಿದ್ರೆ ಆಗುತ್ತೆ. ಆಮೇಲೆ ಇದಕ್ಕೆ ಗಾರ್ಲಿಕ್ ಹಾಕ್ಕೊಬೇಕು. ಗಾರ್ಲಿಕ್ ಹಾಕಿಬಿಟ್ಟು ಹಾಗೇನೆ ಹಿಂಗೆ ಎಷ್ಟು ಖಾರ ಬೇಕು ಅಷ್ಟು ಚಿಲ್ಲಿ ಹಾಕಬೇಕು. ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಬೇಕು. ಇದನ್ನ ಫ್ರೈ ಮಾಡ್ತೀನಿ. ಇದನ್ನ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊತೀನಿ. ಆಫ್ ಮಾಡ್ಕೊಂಡು ಇದನ್ನು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊತೀನಿ. ಗೈಸ್ ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಗ್ರೈಂಡ್ ಮಾಡಬೇಕು. ಕತ್ತರಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಇದೇ ಕಡೆಗೆ ಸ್ವಲ್ಪ ಆಯಿಲ್ ಇದೆ ಇದರಲ್ಲಿ ಆಲ್ರೆಡಿ. ಗೋರಿಕಾಯಿ ಹಾಕ್ಬಿಟ್ಟು ಇದನ್ನ ನಾನು ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ. ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ. ನೀರೆಲ್ಲ ಏನು ಹಾಕೋಬೇಡ, ಹಾಟ್ ಹಾಕಿದ್ರೆ ನಿಮಗೆ ಆಯಿಲಲ್ಲೇ ಸ್ವಲ್ಪ ಬೇರೆ ಕ್ಲೋಸ್ ಮಾಡಿದ್ದಾನೆ. ಸ್ವಲ್ಪ ನೀಟಾಗಿ ಸುತ್ತಾಗಿ ಸ್ವಲ್ಪ ಆಯಿಲಲ್ಲೇ. ನಾವು ಹೋಗಿ ಕೈಯಲ್ಲಿ ಇಟ್ಕೊಂಡಿದ್ದೀವಿ. ಇದನ್ನ ಅದು ಕಂಪ್ಲೀಟಾಗಿ ಅದು ಬೆಂದಮೇಲೆ ಇದನ್ನ ಹಾಕಬೇಕು. ಇವಾಗ ಇದನ್ನ ಹಾಕೊಂಡ್ಬಿಡೋಣ. ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ. ಇಷ್ಟೇ ಗೈಸ್, ಸಿಂಪಲ್. ಗೈಸ್ ಫೈನಲಿ ಆಗಿದೆ. ನೋಡಿ ಗೈಸ್, ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಗೈಸ್. 20 ಮಿನಿಟ್ಸಲ್ಲಿ ರೆಡಿ ಆಗೋಯ್ತು. ಇದನ್ನು ಟೇಸ್ಟ್ ಮಾಡಿ ನೋಡೋಣ ಇವಾಗ ಹೇಗಿರುತ್ತೆ. ಗೈಸ್ ಗೋರಿಕಾಯಿ ಪಲ್ಯ ರೆಡಿ ಇದೆ ನೋಡಿ. ಸಖತ್ತಾಗಿ ಕಾಣಿಸ್ತಿದೆ. ಇವಾಗ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ. ಟ್ರೈ ಮಾಡಿ ಮನೇಲಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗೋಣ.